ಏಕಾದಶಿ ಚರಿತ್ರೆಗಳನ್ನೆಲ್ಲ ಪದ್ಮಪುರಾಣದಲ್ಲಿ ಹೇಳ್ತಾ ಇದ್ದರು. ಅದನ್ನೆಲ್ಲ ನೋಡ್ತಾ ಇದ್ದೆವು. ಪ್ರತಿಯೊಂದು ಏಕಾದಶಿಗೂ ಆಯಾಯ ಹೆಸರು ಬರಲಿಕ್ಕೆ ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಚರಿತ್ರೆಗಳನ್ನು ಕೊಡ್ತಾರೆ. ಆ ಏಕಾದಶಿ ವ್ರತಗಳ ಬಗ್ಗೆ ಹೇಳಿದ ಬಳಿಕ ಇದಕ್ಕಿಂತ ದೊಡ್ಡ ಇನ್ನೊಂದು ವ್ರತ ಇಲ್ಲ ಅಂತ ಹೇಳ್ತಾರೆ. ಆದರೂ ಬಹಳಷ್ಟು ವ್ರತಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ನದೀ ತ್ರಿರಾತ್ರ ವ್ರತ ಅಂತ ಒಂದು ಮಹತ್ವ, ಹೀಗೆ ಬೇರೆ ಬೇರೆ ಹೇಳಿ ದಮನಕೋತ್ಸವ ಅಂತ ಮಹತ್ವ, ಹೀಗೆ ಇದೆಲ್ಲ ಹೇಳ್ತಾ ಹೋಗ್ತಾರೆ. ಹೇಳ್ತಾ ರುದ್ರದೇವರು ಪಾರ್ವತಿಗೆ ಹೇಳುವಂತಹ ಬಹಳಷ್ಟು ಹರಿನಾಮ ಸ್ಮರಣೆದ ಮಹತ್ವಗಳು ಅದೆಲ್ಲವೂ ಕೂಡ ಇಲ್ಲಿ ಬರುತ್ತೆ. ಒಂದು ಸಲ ನಾರದರು ಮತ್ತು ಬ್ರಹ್ಮದೇವರ ಸಂವಾದವನ್ನು ಇಲ್ಲಿ ರುದ್ರದೇವರು ಹೇಳ್ತಾ ಇದ್ದಾರೆ. ಒಂದು ಪ್ರಶ್ನೆಯನ್ನು ಹೇಳ್ತಾರೆ, ಯಾವ ನಾಮಸ್ಮರಣೆ ಮಾಡಿದರೆ ಎಲ್ಲ ಶಕ್ತಿ ಅಥವಾ ಮಹಿಮೆ ಬರ್ತದೆ ಅಂತ ತಿಳಿಸಿಕೊಡಬೇಕು ಅಂತ ನಾರದರು ಬ್ರಹ್ಮದೇವರ ಹತ್ರ ಪ್ರಶ್ನೆ ಮಾಡ್ತಾರೆ. ಆಗ ಅವರು ಹೇಳ್ತಾರೆ, ಕಲಿಯುಗದಲ್ಲಿ ವಿಶೇಷವಾಗಿ ನಾಮಸ್ಮರಣೆಗೆ ಮಹಾತ್ಮ್ಯ ಇರುವಂಥದ್ದು ಅಂತ. ಸತ್ಯಂ ಸತ್ಯಂ ಪುನಃ ಸತ್ಯಂ ಭಾಷಿತಂ ಮಮವ್ರತ ನಾಮೋಚ್ಚಾರಣ ಮಾತ್ರೇಣ ಮಹಾಪಾಪಾತ್ ಪ್ರಮುಚ್ಯತೆ ಅಂತ ಹೇಳ್ತಾರೆ. ಏನು ಕೇಳಿದರೆ, ಎಲ್ಲ ಪಾಪಗಳಿದ್ದರೂ ಕೂಡ ನಾಮೋಚ್ಚಾರಣೆ ಮಾಡಿದರೆ, ದೇವರ ನಾಮಸ್ಮರಣೆ ಮಾಡಿತು ಅಂತಾದರೆ ಆಗ ಎಲ್ಲ ಪಾಪಗಳು ಕೂಡ ದೂರ ಆಗತ್ತೆ. ಹೀಗೆ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ, ರಾಮ ರಾಮೇತಿ 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 ಚ ಪುನರ್ಜಪನ್ ಸ ಚಾಂಡಾಲೋಪಿ ಪೂತಾತ್ಮ ಜಾಯತೆ ನಾತ್ರ ಸಂಶಯ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಅಂತ ಪಾರ್ವತಿಗೆ ಹೇಳಿದ ಮಾತು ಉಂಟು. ಇಲ್ಲಿ ಬ್ರಹ್ಮದೇವರು ಹೇಳುವಂತಹ ಮಾತು ರಾಮ ರಾಮೇತಿ 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 ಚ ಪುನರ್ಜಪನ್ ಅಂತ, ರಾಮ 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 ಅಂತ ಜಪ ಮಾಡ್ತಾ ಇದ್ದರೆ ಸಾಕು, ಆಗ ಎಂಥವರೂ ಕೂಡ ಪವಿತ್ರರಾಗುತ್ತಾರೆ ಅಂತ ಕೊಡ್ತಾರೆ. ಚಾಂಡಾಲೋಪಿ ಅಪವಿತ್ರ ಅಂತ ನೀವೊಂದು ವೇಳೆ ತಿಳ್ಕೊಂಡ್ರೆ, ಯಾಕೆ ಚಾಂಡಾಲರು ಅಂತ ಹಾಗೆಲ್ಲ ಹೇಳ್ತಾರೆ ಅಂತ ಕೇಳಿದರೆ, ಏನೂ ಅಲ್ಲ, ಅವರ ಆಹಾರದ ವ್ಯವಸ್ಥೆ ವಿಹಾರದ ವ್ಯವಸ್ಥೆಗಳೆಲ್ಲ ಹಾಗೆ. ಎಷ್ಟೋ ಜನ ಸತ್ತಂತಹ ಶವಗಳನ್ನು ತಿನ್ನುವವರು ಇರ್ತಾರೆ. ಇಂಥದ್ದು ಅಥವಾ ನಾಯಿ ಶ್ವಪಚಾದಪಿ ಅಂತ ಹೇಳುವಲ್ಲಿ ಎಲ್ಲ ನಾಯಿಯನ್ನು ಬೇಯಿಸಿ ತಿನ್ನುವಂತಹ ಒಂದು ವರ್ಗ ಅಂತ, ಹಾಗಾಗಿ ಅವರನ್ನೆಲ್ಲ ದೂರ ಅಂತ, ಅಂದರೆ ಏನೂ ಅಲ್ಲ ಅಂತ ಒಂದು ಕಲ್ಪನೆ. ಆದರೆ ಅವರೂ ಕೂಡ ರಾಮಮಂತ್ರವನ್ನು ಜಪ ಮಾಡಿದ್ದು ಕೇಳಿದರೆ ಶುದ್ಧರಾಗ್ತಾರೆ ಅಂತ ಹೇಳ್ತಾರೆ. ಹೀಗೆ ನಾಮನೋಸ್ಯ ಯಾವತೀ ಶಕ್ತಿ, ನಾಮಕ್ಕೆ ಇರುವಂಥ ಶಕ್ತಿ ಏನು ಅಂತ ಹೇಳ್ತಾ ಇದ್ದಾರೆ. ಮಾಯಾ ವಿಮೋಹಿತಾ ಸರ್ವೇ ಭಗವನ್ ಅಧೋಕ್ಷಜಂ ನೈವ ಜಾನಂತಿ ಅಸಾರೇ ಅಸ್ಮಿನ್ ಕಲೆ ಮೂಢಾ ಕಲೌ ಯುಗೆ. ಕಲಿಕಾಲದಲ್ಲಿ ನಾಮಸ್ಮರಣೆಯ ಮಹತ್ವ ಏನು ಅಂತ ಮೂಢ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ, ನಾಮಸ್ಮರಣೆ ಬಿಟ್ಟು ಬೇರೆದ್ದಕ್ಕೆಲ್ಲ ತೊಡಗುತ್ತಾರೆ. ಆದರೆ ಅದಕ್ಕಿಂತೆಲ್ಲ ಮಿಗಿಲಾದದ್ದು ನಾಮಸ್ಮರಣೆ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ದೃಷ್ಟಂ ಪತೇಶಾಂ ಪಾಪಾನಾಂ ಅನುಕಾಂತಾನಾಂ ವಿಶೋಧನಂ ವಿಷ್ಣೋರ್ಜಿಷ್ಣೋಃ ಪ್ರಯತ್ನೇನ ಸ್ಮರಣಂ ಪಾಪನಾಶನಂ ಅಂತ. ಪ್ರತಾಪಶಾಲಿಯಾದಂತಹ ಜಯಶೀಲನಾದಂತಹ ಮಹಾವಿಷ್ಣುವಿನ ನಾಮಸ್ಮರಣೆ ಮಾಡಿತು ಅಂತಾದರೆ ಅವ ಎಲ್ಲ ಪಾಪದಿಂದ ದೂರನಾಗಿ ವೈಕುಂಠವನ್ನು ಪಡಿತಾನೆ. ಮಿಥ್ಯಾ ಜ್ಞಾತ್ವ ತತಃಸರ್ವಂ ಹರೇರ್ನಾಮ ಪಠನ್ ಜಪನ್ ಸರ್ವಪಾಪ ವಿನಿರ್ಮುಕ್ತೋ ಯಾತಿ ವಿಷ್ಣೋಃ ಪರಂಪದಂ. ಪಾಪ ಪರಿಹಾರ ಆಗುತ್ತೆ, ಅದಿದೆಲ್ಲ ನಮಗೆ ಗೊತ್ತಾಗುವುದಿಲ್ಲ. ಆದರೆ ಕೊನೆಗಂತೂ ಭಗವಂತನ ಧಾಮವನ್ನು ತಾನು ಪಡೀತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಇಡೀ ಶಾಸ್ತ್ರಾಧ್ಯಯನದ್ದು, ಇಡೀ ವೇದಗಳ ಅಧ್ಯಯನದ ಫಲ ಏನು ಕೇಳಿದರೆ ಮೋಕ್ಷ. ಅಂತಹ ಮೋಕ್ಷ ಎನ್ನುವಂಥದ್ದು ನಾಮಸ್ಮರಣೆಯಿಂದ ಬರ್ತದೆ. ಪ್ರಾಯಶ್ಚಿತ್ತಾನಿ ಸರ್ವಾಣಿ ತಪಃಕರ್ಮಾತ್ಮಿಕಾನಿ ವೈ ಯಾನಿ ತೇಷಾಂ ಅಶೇಷಾಣಂ ಕೃಷ್ಣ ಅನುಸ್ಮರಣಂ ಪರಂ. ಪ್ರಾಯಶ್ಚಿತ್ತ ಅಂತ ಬಹಳಷ್ಟು ಉಂಟು ಪ್ರಪಂಚದಲ್ಲಿ. ಆದರೆ ಅದಕ್ಕೋಸ್ಕರ ಒಂದಷ್ಟು ಕರ್ಮಗಳನ್ನು ಹೇಳ್ತಾರೆ, ಸರ್ವ ಪ್ರಾಯಶ್ಚಿತ್ತ ಅಂತ ಇಲ್ಲಿ. ಆದರೆ ಅದಕ್ಕಿಂತೆಲ್ಲ ಮಿಗಿಲಾದದ್ದು ಯಾವುದು ಕೇಳಿದರೆ ಅದು ಕೃಷ್ಣ ಅನುಸ್ಮರಣಂ ಪರಂ, ನಾಮಸ್ಮರಣೆ ಎನ್ನುವಂಥದ್ದು. ಹಾಗಾಗಿ ಏಕಾದಶಿ ಉಪವಾಸಗಳಿಗೆಲ್ಲ ಸಾರ್ಥಕ್ಯ ಎಲ್ಲಿ ಕೇಳಿದರೆ ಕೇವಲ ಉಪವಾಸದಲ್ಲಿ ಅಲ್ಲ, ಮತ್ತು ಅಲ್ಲಿಂದ ಮುಂದೆ ಸಾಗಿ ಭಗವಂತನ ನಾಮಸ್ಮರಣೆ ನಾಮಸಂಕೀರ್ತನೆ ಮಾಡಿದಾಗ ಪೂರ್ತಿ ಅದರ ಫಲ ಬರ್ತದೆ. ಅದಕ್ಕೋಸ್ಕರ ಜಾಗರಣೆಯನ್ನು ವಿಧಾನ ಮಾಡಿದ್ರು. ಏಕಾದಶಿ ಉಪವಾಸ ಮಾತ್ರ ಅಲ್ಲ, ಜಾಗರಣೆ ಮಾಡಿ ಮತ್ತು ಸುಮ್ಮನೆ ಟೈಮ್ ಪಾಸ್ ಮಾಡೋದು ಅಂತಲೂ ಅಲ್ಲ. ಮತ್ತೇನು ಕೇಳಿದರೆ ಭಗವಂತನ ಗುಣಗಾನಗಳನ್ನು ಮಾಡಬೇಕು ಅಂತ ಕೊಟ್ಟರು. ಅದರ ಜೊತೆಗೆ ದ್ವಾದಶಿ ಬೆಳಿಗ್ಗೆ ಮತ್ತು ಪಾರಣೆಯನ್ನು ಹೇಳಿದರು. ಹಾಗೆ ಇದರಲ್ಲಿ ಎಲ್ಲದರಲ್ಲಿಯೂ ಪ್ರಧಾನ ಬರುವಂಥದ್ದು ಏನು ಕೇಳಿದರೆ ಉಪವಾಸ ಇರುವುದಷ್ಟೇ ಅಲ್ಲ, ಹರಿನಾಮ ಸ್ಮರಣೆ ಎನ್ನುವಂಥದ್ದು ಪ್ರಧಾನ ಅಂಶ. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರಾತರ್ನಿಶಿ ತಥಾ ಸಾಯಂ ಮಧ್ಯಾಹ್ನಾದಿಷು ಸಂಸ್ಮರಣ ನಾರಾಯಣಂ ಅವಾಪ್ನೋತಿ ಸದ್ಯಃ ಪಾಪಕ್ಷಯೋ ನರಃ.
ಹಾಗಾದರೆ ನಾವು ಸ್ಮರಣೆ ಮಾಡ್ತೇವ್ರಿ, ಬೆಳಿಗ್ಗೆ ಒಂದಿಷ್ಟು ಸಾಯಂಕಾಲ ಒಂದಿಷ್ಟು ಅಂತ ಹೇಳಿದರೆ ಅಲ್ಲಪ್ಪ. ಅವರು ಹೇಳ್ತಾರೆ ಬೆಳಿಗ್ಗೆ, ರಾತ್ರಿ, ಸಾಯಂಕಾಲ, ಮಧ್ಯಾಹ್ನ, ಕೂತಾಗ, ಎದ್ದಾಗ ಎಲ್ಲಿ ಎಲ್ಲಿ ನಾಮಸ್ಮರಣೆಯನ್ನು ಮಾಡ್ತೀರೋ ಆಗ ನಿಮ್ಮೆಲ್ಲ ಪಾಪಗಳು ಪರಿಹಾರ ಆಗಿ ವೈಕುಂಠವನ್ನು ಪಡಿತೀರಿ ಅಂತ. ವಿಷ್ಣು ಸಂಸ್ಮರಣಾದೇವ ಸಮಸ್ತ ಕ್ಲೇಶ ಸಂಕ್ಷಯ. ಅಲ್ಲ, ನಮಗೆ ತುಂಬ ಪ್ರಾಬ್ಲಮ್ ಉಂಟು, ಸಮಸ್ಯೆ ಉಂಟು, ಅದೆಲ್ಲ ಸ್ಮರಣೆ ಮಾಡಲಿಕ್ಕೆ ಪುರ್ಸೋತಿಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳಿದರು ನಿಮ್ಮ ಏನು ಕ್ಲೇಶ ಉಂಟು, ಕಷ್ಟಗಳುಂಟು, ಅದೆಲ್ಲ ಪರಿಹಾರ ಆಗಬೇಕು ಕೇಳಿದರೆ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿ. ಮುಕ್ತಿಂ ಪ್ರಯಾತಿ ಸ್ವರ್ಗಾಪ್ತಿ ತಸ್ಯ ವಿಷ್ಣೋಸ್ತು ಕೀರ್ತನಾತ್. ಮೋಕ್ಷವನ್ನು ಪಡಿತಾರೆ, ಸ್ವರ್ಗವನ್ನು ಪಡಿತಾರೆ. ಅದು ಸ್ವರ್ಗ ಅಂತ ಹೇಳುವಂಥದ್ದೇನು ಕೇಳಿದರೆ ಸುಖ, ಎಲ್ಲರೂ ಸುಖ ಬರಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅದೆಲ್ಲವೂ ಕೂಡ ನಾಮಸ್ಮರಣೆಯಿಂದ ಬರ್ತದೆ. ವಾಸುದೇವೇ ಮನೋಯಸ್ಯ ಜಪಹೋ ಮಾರ್ಚನಾದಿಷು ತದಕ್ಷಯಂ ವಿಜಾನಿಯಾದ್ ಯಾವದಿಂದ್ರಾಶ್ಚತುರ್ದಶ. ಹೇಳ್ತಾರೆ 14 ಜನ ಇಂದ್ರರಿರುವವರೆಗೆ ನಿಮಗೆ ವೃದ್ಧಿಯಾಗುತ್ತದೆ ಅಂತ. ಒಂದು ಸಲ ಭಗವಂತನ ನಾಮಸ್ಮರಣೆ ಮಾಡಿದರೆ, ಜಪ ಹೋಮ ಅರ್ಚನೆ ಮಾಡುವಾಗ ಎಲ್ಲ ಕಾಲದಲ್ಲಿಯೂ ಕೂಡ ಫಲ ಕೊಡುವಂಥದ್ದು ಯಾವುದು ಕೇಳಿದರೆ ಭಗವಂತನ ನಾಮಸ್ಮರಣೆ. ಹಾಗಾದರೆ ಏನು, ಅವುಗಳನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡುವಾಗ ನಾಮಸ್ಮರಣೆಯನ್ನು ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಜಪ ಪೂಜೆ ಹೋಮಾದಿಗಳನ್ನು ಮಾಡುವಾಗ ಕೇವಲ ಸಂಖ್ಯೆ ಪ್ರಧಾನ ಅಲ್ಲ, ಅಲ್ಲಿ ವಿಶೇಷವಾಗಿ ಭಗವಂತನ ನಾಮಸ್ಮರಣೆ ಬರಬೇಕು. ಅದು ಬಂತು ಕೇಳಿದರೆ ಅದೆಲ್ಲವೂ ಪೂರ್ಣ ಆಗುತ್ತದೆ. ಕ್ವ ನಾಗಪೃಷ್ಠಗಮನಂ ಪುನರಾವೃತ್ತಿ ಲಕ್ಷಣಂ ಕ್ವ ಜಪೋ ವಾಸುದೇವಸ್ಯ ಮುಕ್ತಿಬೀಜಮನುತ್ತಮಂ. ವಾಸುದೇವ ಅಂತ ಭಗವಂತನ ಹೆಸರು. ಅಂತಹ ವಾಸುದೇವನ ಜಪ ಅತ್ಯಂತ ಚಿಕ್ಕದು ಮತ್ತು ಸುಲಭ. ಹಾಗಾಗಿ ಸುಲಭವೂ ಆದಂಥದ್ದು. ಇದನ್ನು ಪುನರಾವೃತ್ತಿ ಮತ್ತೆ ಮತ್ತೆ ಜಪ ಮಾಡಿದರೆ ನಿಮಗೆ ಪುನರಾವೃತ್ತಿ ಇಲ್ಲ. ಅಂದ್ರೇನು, ಮೋಕ್ಷಕ್ಕೆ ಹೋಗ್ತೀರಿ, ಮತ್ತೆ ಮತ್ತೆ ಇಲ್ಲಿ ಹುಟ್ಟಿ ಕಷ್ಟವನ್ನು ಅನುಭವಿಸುವ ಒಂದು ಕೆಲಸ ಇಲ್ಲ ಅಂತ ಹೇಳ್ತಾರೆ. ತತ್ಸುಖಂ ಪರಮಂ ತೀರ್ಥಂ ಯತ್ರಾವರ್ತಂ ವಿತನ್ವತಿ ನಮೋ ನಾರಾಯಣಾಯೇತಿ ಭಾತಿ ಪ್ರಾಚೀ ಸರಸ್ವತಿ. ಇನ್ನು ಹೇಳ್ತಾರೆ, ಈ ನಾವೆಲ್ಲ ತೀರ್ಥಯಾತ್ರೆಗೆ ಅಂತ ಹೋಗ್ತೇವೆ, ಸ್ನಾನ ಮಾಡ್ತೇವೆ. ಅದು ಪ್ರಯಾಗದಲ್ಲಿ ವಿಶೇಷವಾಗಿ ಗಂಗಾ ಸರಸ್ವತಿ ಆಮೇಲೆ ಯಮುನೆಯ ಸಂಗಮದಲ್ಲಿ ಅಂತ ಮಾಡ್ತೇವೆ. ಅಲ್ಲಿ ಮಾಡಿದ್ದ ಸುಳಿಗಳಲ್ಲಿ ಸ್ನಾನ ಮಾಡಿದ್ರಿಂದ ಏನೆಲ್ಲ ಪಾಪಗಳು ಹೋಗ್ತಾವೆ, ಆ ಪಾಪಗಳೆಲ್ಲ ಓಂ ನಮೋ ನಾರಾಯಣ ಅಂತ ಹೇಳಿ ಜಪ ಮಾಡಿದರೆ ಸಾಕು, ಅದೆಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕುರುಕ್ಷೇತ್ರಂ ತಥಾ ಕಾಶಿ ಗಯಾ ವೈ ದ್ವಾರಕಾ ತಥಾ ಸರ್ವತೀರ್ಥಂ ಕೃತಂ ತೇನ ನಾಮೋಚ್ಚಾರಣ ಮಾತ್ರ. ನಾವು ಕುರುಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಿದರೆ ಭಾರಿ ಪುಣ್ಯ, ದಾನ ಮಾಡಿದರೆ ಭಾರಿ ಪುಣ್ಯ ಅಂತ ಕೇಳಿದೆವು. ಅಲ್ಲಿಗೆಲ್ಲ ಹೋಗಲಿಕ್ಕೆ ಕಷ್ಟ ರೀ, ಪ್ರಾಯ ಆಯಿತು, ಅಥವಾ ಇದ್ದರೂ ಪುರ್ಸೋತಿಲ್ಲ, ಇನ್ನಂತೂ ಬಂತು ಅಂತ ಹೇಳಿದರೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ ಅಂತಲೂ ಬರ್ತದೆ. ಹಾಗಾದರೆ ಏನು ಮಾಡ್ಬೋದು ಕೇಳಿದರೆ ನಾಮೋಚ್ಚಾರಣ ಮಾತ್ರದ, ನೀವು ಇಲ್ಲೇ ಕೂತ್ಕೊಂಡು ಭಗವಂತನ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿ, ವಾಸುದೇವ ಅಂತಲೋ ನಾರಾಯಣ ಅಂತಲೋ ವಿಷ್ಣು ಅಂತಲೋ ಮಾಡಿದಾಗ ನಿಮಗೆಲ್ಲ ತೀರ್ಥಸ್ನಾನ ಮಾಡಿದ ಫಲ ದೊರಕುತ್ತದೆ ಅಂತ ಕೊಡ್ತಾರೆ. ಕೃಷ್ಣ ಕೃಷ್ಣೇತಿ ಕೃಷ್ಣೇತಿ ಇತಿ ವಾಯೋ ಪಠನ್ ಜಪನ್ ಇಹಲೋಕಂ ಪರಿತ್ಯಜ್ಯ ಮೋದತೆ ವಿಷ್ಣು ಸನ್ನಿಧೌ. ಯಾರು ಕೃಷ್ಣ 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 ಅಂತ ಜಪ ಮಾಡ್ತೀರೋ ಅವರು ಈ ಲೋಕವನ್ನು ಬಿಟ್ಟ ಬಳಿಕ ನೀವು ಅಲ್ಲಿ ಭಗವಂತನ ಜೊತೆಗೆ ಸುಖವನ್ನು ಕಾಣುತ್ತೀರಿ ಅಂತ ಕೊಡ್ತಾ ಇದ್ದಾರೆ. ನೃಸಿಂಹೇತಿ ಮುದಾ ವಿಪ್ರ ವರ್ತತೆಯೋ ಜಪನ್ ಪಠನ್ ಮಹಾಪಾಪಾತ್ ಪ್ರಮುಚ್ಯೇತ ಕಲವು ಭಾಗವತೋ ನರಹ. ಅಲ್ಲ, ನನಗೆ ನರಸಿಂಹ ಅಂದರೆ ಬೆಳ್ಳಕಡೆ ಅದು ಆಗಬಹುದು ಅಂತ ಹೇಳಿದರು. ನರಸಿಂಹ ನರಸಿಂಹ ಅಂತ ಯಾರು ಜಪ ಮಾಡ್ತಾರೋ ಅವರೆಲ್ಲ ಪಾಪಗಳಿಂದ ದೂರರಾಗುತ್ತಾರೆ. ಧ್ಯಾಯನ್ ಕೃತೆ ಜಪನ್ ಯಜ್ಞೈ ತ್ರೇತಾಯಾಮ್ ದ್ವಾಪರೇರ್ಚಯನ್ ಯದಾಪ್ನೋತಿ ತದಾಪ್ನೋತಿ ಕಲವು ಸಂಕೀರ್ತ್ಯ ಕೇಶವಂ. ಇನ್ನು ಹೇಳ್ತಾರೆ, ತ್ರೇತಾಯುಗದಲ್ಲಿ ಜಪ ಮಾಡಿದ ಯಾವ ಪುಣ್ಯವುಂಟು, ದ್ವಾಪರದಲ್ಲಿ ಭಗವಂತನನ್ನು ಅರ್ಚನೆ ಮಾಡಿದ, ಕೃಷ್ಣನನ್ನು ಪೂಜೆ ಮಾಡಿದ ಯಾವ ಪುಣ್ಯವುಂಟು, ಅದೆಲ್ಲವನ್ನೂ ಕೂಡ ನೀವು ಕಲಿಕಾಲದಲ್ಲಿ ನಾಮಸಂಕೀರ್ತನೆಯಿಂದ ಪಡಿತೀರಿ ಅಂತ. ಬೇರೆ ಕಡೆ ಕೂಡ ಇದು ಬಹಳಷ್ಟು ಸಲ ಹೇಳುತ್ತಾರೆ. ಕೃತತ್ರೇತ ದ್ವಾಪರ ಕಲಿಯುಗದಲ್ಲಿ 4 ಯುಗದಲ್ಲಿ ಯಾವ ಯುಗ ಒಳ್ಳೆಯದು ಕೇಳಿದರೆ ಕಲಿಯುಗವೇ ಒಳ್ಳೆಯದು ಅಂತ. ಯಾಕೆ ಕೇಳಿದರೆ ಖರ್ಚಿಲ್ಲದೆ ನಾಮಸ್ಮರಣೆಯನ್ನು ಮಾಡಿದಾಗ ಕೃತಯುಗದಲ್ಲಿ ಮಾಡಿದ 100 ವರ್ಷದ ತಪಸ್ಸಿನ ಫಲವನ್ನು ಪಡೀಲಿಕ್ಕೆ ಬರ್ತದೆ ಹೇಳಿದರು. ಇಲ್ಲಿ 1 ಗಂಟೆ ನಾವು ಧ್ಯಾನ ಮಾಡಲಿಕ್ಕಾಗೋದಿಲ್ಲ. ಕಣ್ಣು ಮುಚ್ಚಿದ್ರೆ ಬೇರೆದ್ದೆಲ್ಲ ಕೇಳ್ತಾ ಇರ್ತದೆ, ಮತ್ತು ಕಣ್ಣು ಬಿಡುವುದಿಲ್ಲ ಅಷ್ಟೇ. ಯಾಕೆ ಕೇಳಿದರೆ ಎಲ್ಲಿಯಾದರೂ ಬಿಟ್ಟರೆ ಅವರಿಗೆ ಗೊತ್ತಾಯಿತು ಇವರು ಧ್ಯಾನ ಭಂಗ ಆಗಿದೆ ಅಂತೇಳಿ. ಆದರೆ ಒಳಗಿನಿಂದ ಲೋಕದೆಲ್ಲವನ್ನು ಕೇಳ್ತಾ ಇರ್ತೇವೆ. ಹಾಗಾದರೆ ಅಂತಹ 100 ವರ್ಷ ತಪಸ್ಸು ಮಾಡಿದ ಫಲ ಹರಿನಾಮ ಸ್ಮರಣೆ ಕಲಿಕಾಲದಲ್ಲಿ ಮಾಡಿದರೆ ಬರ್ತದೆ ಹೇಳಿದರೆ ಯಾವುದು ಒಳ್ಳೆಯದು? ಕಲಿಕಾಲವೇ ಒಳ್ಳೆಯದು ಅಂತ ಇದು ವಿಷ್ಣು ಪುರಾಣ ಎಲ್ಲ ಕೊಡ್ತದೆ. ಕಲಿಕಾಲವೇ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ತ್ರೇತಾಯುಗದಲ್ಲಿ ಮಾಡಿದಂತಹ 1 ತಿಂಗಳು ಮಾಡಿದಂತಹ
ಯಜ್ಞ ಯಾಗಾದಿಗಳು 1 ವರ್ಷ ಮಾಡಿದಂತಹ ಯಜ್ಞ ಯಾಗಾದಿಗಳಿಗೆ ಎಷ್ಟು ಫಲ ಅಂತ ಆಲೋಚನೆ ಮಾಡಿ. 1 ವರ್ಷ ಅಲ್ಲ, ಇಲ್ಲಿ 1 ದಿನ ಹೋಮಕ್ಕೆ ಕೂತ್ರೆ, ಅರ್ಧ ದಿನ ಹೋಮಕ್ಕೆ ಕೂತ್ರೆ ಕಣ್ಣು ಹೊಗೆ ಬರ್ತದೆ ಅಂತ ಒದ್ದಾಡುತ್ತೇವೆ. ಅಂಥದ್ರಲ್ಲಿ 1 ವರ್ಷ ನಿರಂತರ ಹೋಮ ಮಾಡಿದ ಯಾವ ಫಲವುಂಟು ಅದೆಲ್ಲವೂ ಕೂಡ 1 ದಿನ ಮಾಡಿದ ಹರಿನಾಮ ಸ್ಮರಣೆಗೆ ಬರ್ತದೆ ಅಂತ ಕೊಟ್ಟರು. ಆಮೇಲೆ ದ್ವಾಪರಕ್ಕೆ ಬಂದರೆ ಅಲ್ಲಿಯೂ ಅಷ್ಟೇ, 1 ತಿಂಗಳು ದಾನ ಧರ್ಮ ಮಾಡಿದರೆ ಯಾವ ಫಲವುಂಟು ಅದಿಲ್ಲಿ 1 ದಿನದಲ್ಲಿ ನಾವು ಮಾಡಿದ ಹರಿನಾಮ ಸ್ಮರಣೆಗೆ ಫಲ ಕಲಿಕಾಲದಲ್ಲಿ ಅಂತ ಕೊಡ್ತಾರೆ. 1 ತಿಂಗಳ ಬಿಡಿ, 1 ದಿನ. ಇವತ್ತೆಷ್ಟೋ ದಿನ ಬೊಜ್ಜದಲ್ಲಿ ಎಲ್ಲ ದಾನ ಕೊಡಲಿಕ್ಕಾಗುವಾಗ ಜನ ನೋಡಿದರೆ ಜನ ಸಿಕ್ಕೋದಿಲ್ಲ. ಕೊಟ್ಟರೆ ಅಯ್ಯೋ ಇಷ್ಟು ದಾನ ಉಂಟಾ, ಅಷ್ಟು ಜನರನ್ನು ಕರಿಬೇಕಾದ, ಬಂದವರು ಕೂಡ ನಮಗೆ ಬೇಡ ನಮಗೆ ಬೇಡ ಅಂತಲೇ ಹೇಳುವಂಥದ್ದು. ಹಾಗಾದರೆ ಕೊಡುವಂತಹ ದಾನ ವಸ್ತುಗಳು ಸರಿಯಾಗಿ ಕೊಡ್ತೇವೋ? ಅದೂ ಇಲ್ಲ. ಹಾಗಾದರೆ ಅಂತಹ ದಾನಗಳನ್ನು ಯೋಗ್ಯ ಬ್ರಾಹ್ಮಣರಿಗೆ 1 ತಿಂಗಳು ನಿರಂತರ ಕೊಟ್ಟರೆ ಯಾವ ಎಲ್ಲ ಫಲ ಬರುತ್ತದೆ ಅದೆಲ್ಲವೂ ಕೂಡ ಹರಿಕಾಲದಲ್ಲಿ ಹರಿನಾಮಸ್ಮರಣೆ ಮಾಡಿದ್ರಿಂದ ಕಲಿಕಾಲದಲ್ಲಿ ದೊರಕುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾರೆ ಹರಿನಾಮಕ್ಕೆ ಎಷ್ಟು ಮಹತ್ವ ಉಂಟು. ಹಾಗಾಗಿ ಅದೆಲ್ಲವನ್ನು ನೀವು ಮಾಡಿ. ಏನು ಮಾಡಿ? ತಜ್ಞಾತ್ವ ನಿಮ್ಮಗ್ರಾಚ ಜಗದಾತ್ಮನಿ ಕೇಶವೇ ಸರ್ವ ಪಾಪ ಪರೀಕ್ಷೀಡ ಯಾಂತಿ ವಿಷ್ಣೋ ಪರಂಪರಂ. ಯಾರು ಇದನ್ನು ತಿಳಿದುಕೊಂಡು ಹರಿನಾಮ ಸ್ಮರಣೆಯೇ ತನ್ನ ಜೀವನ ಅಂತ ಇಟ್ಟುಕೊಳ್ತಾರೋ ಅವರೆಲ್ಲ ಪಾಪವನ್ನು ಕಳೆದು ವೈಕುಂಠವನ್ನು ಪಡಿತಾರೆ.